ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ 200 ವರ್ಷದ ಹಳೆ ಮನೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಇದು ಸ್ಟಾರ್ಟಿಂಗ್ ಹಾಲು. ಇದು ನೋಡಿ ಎಷ್ಟು ಆ ಕಂಬಗಳು ನೋಡಿ ಎಷ್ಟು ಡಿಸೈನ್ ಎಷ್ಟು ಚೆನ್ನಾಗಿದೆ. ಈ ಥರ ಅವಾಗ ಹಳೆ ಕಾಲದ ಮನೆಗಳೆಲ್ಲ ಈ ಥರ 3-4 ಕಂಬಗಳು ಇದೇ ಥರ ಡಿಸೈನ್ ಆಗಿ ಮಾಡಿ ನಿಲ್ಲಿಸ್ತಿದ್ರು ಅವಾಗ. ಈಗಿರೋದು ಸದ್ಯಕ್ಕೆ ಈ ಮನೆ ಇದು ಇನ್ನೊಂದು 2 ವರ್ಷ ಆದರೆ ಯಾರೂ ಇರೋದಿಲ್ಲ. ಆಲ್ಮೋಸ್ಟ್ ಇಲ್ಲಿ ಇರೋರು ಎಲ್ಲರೂ ಮನೆ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಇರೋದು ಇದೊಂದೇ ಮನೆ. ಇದರಲ್ಲಿ ನಮ್ಮ ಅಕ್ಕ ಒಬ್ಬಳೇ ಈಗಿರೋದು. ಎಂಟ್ರೆನ್ಸ್ ಬಾಗಿಲೋದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆವಾಗ ಇಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕುತ್ಕೊಂಡು ಮಾತಾಡೋದು, ಸಂಜೆ ಮಳೆ ಬರುವಾಗೆಲ್ಲ ಟೀ ಕುಡಿಯೋಕ್ಕೆ ಅದು ಬರುವಾಗ ಅದು ನೋಡ್ಕೊಳ್ತಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಯಾರೂ ಇರೋದಿಲ್ಲ. ಆವಾಗ ಮನೆ ವಿಡಿಯೋ ಮಾಡೋದಕ್ಕೆಲ್ಲ ಹಾಳಾಗಿರುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಇವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಆವಾಗಿನ ಕಾಲದಲ್ಲಿ ಅಟ್ಟ ನೋಡಿ ಅದಕ್ಕೆ ಮೆಟ್ಲು ಈ ಥರ. ಆವಾಗ ಮಣ್ಣಿನ ಮೆಟ್ಲುಗಳು ಇದ್ವು, ಈ ಥರನೂ ಇದ್ವು. ಅಂದರೆ ಮರದಲ್ಲಿ ಈ ಥರ ಏಣಿ ಥರ ಮಾಡಿರ್ತಿದ್ರು. ಸ್ವಲ್ಪ ಕಿತ್ತು ಹೋಗಿದೆ, ಹಳೇದಾಗಿದೆಯಲ್ಲ. ಅಟ್ಟ ಎಲ್ಲ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಹಟ್ಟಾಗಿರುತ್ತಾ ಅಂದರೆ ಎಲ್ಲರೂ ಬಿದ್ದುಬಿಡ್ತೀನಿ ಅಂತ ನಿಧಾನ ಹತ್ತಾ ಇದ್ದೀನಿ ಹೆದರಿಕೊಂಡು. ಈ ಥರ ಇದೆ. ಈ ಚೆನ್ನಾಗಿ ಕಾಣುತ್ತೆ ಅಂದರೆ ಇದಕ್ಕೆ 3 ಕಿಟಕಿ ಇಟ್ಟಿದ್ದಾರೆ. ಅಲ್ಲಿಂದ ನೋಡಿದ್ರೆ ಕೆಳಗೆ ಅಂಗಳ, ಕೊಟ್ಟಿಗೆ ಮನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಕಾಣುತ್ತೆ ಇಲ್ಲಿಂದ. ಆಲ್ಮೋಸ್ಟ್ ಇವಾಗ ಯಾವ ಕಡೆ ನೋಡಿದ್ರು ಎಲ್ಲ ಹೊಸದಾಗಿ ಮನೆ ಕಟ್ಕೊಂಡಿದ್ದಾರೆ ಬಿಟ್ಟರೆ ಈ ಥರ ಮನೆಗಳು ನೋಡೋದಕ್ಕೂ ಮುಂದೆ ಇನ್ನೊಂದು 10 ವರ್ಷದಲ್ಲಿ ಈಗಲೇ ಎಲ್ಲೂ ನನಗಂತೂ ಸಿಕ್ಕಿಲ್ಲ. ಇದೇ ಒಂದು ಮನೆ ನಾನು ನೋಡಿರೋದು. ಇನ್ನು 10 ವರ್ಷಕ್ಕಂತೂ ಈ ಥರ ಮನೆಗಳು ನೋಡೋದಕ್ಕೂ ಸಿಗಲ್ಲ, ಎಲ್ಲ ಹಾಳಾಗತ್ತೆ ಎಲ್ಲ ಮನೆಗಳು ಕಟ್ಕೊಂಡಂಗೂ. ನೋಡಿ ಇಲ್ಲಿ ಹೇಗೆ ಕಾಣುತ್ತೆ ಇಲ್ಲಿ ಕಿಟಕಿಯಿಂದ. ಇನ್ನೊಂದು ಆ ಸೈಡ್ ಅಟ್ಟ ಅದ, ಅಲ್ಲಿ ಅಡುಗೆ ಮನೆ ಕೆಳಗಿದೆ. ಆ ಅಟ್ಟದ ಕೆಳಗೆ ಅಡುಗೆ ಮನೆ. ಇನ್ನಂದರೆ ಏನಾದರೂ ಗಟ್ಟಿ ಇದೆಯಾ ಇಲ್ಲ
ಅಷ್ಟೊಂದು ಡಿಸೈನ್ ಇಲ್ಲ. ಅವಾಗ ನೋಡಿ ಅದೇ ವಾರ್ಡ್ರೋಬ್ಗಳಾಗಿದ್ವು. ಅವಾಗ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿ ಇದರಲ್ಲೇ ಎಲ್ಲ ದುಡ್ಡು ಅವು ಇವು ಏನೇನೋ ಇಟ್ಕೊತಿದ್ರು, ಬಂಗಾರ ಎಲ್ಲ, ಅಂದರೆ ಕೀನೂ ಹಾಕ್ಬೋದಿತ್ತದು. ಇವಾಗ ಅದೇನು ಯೂಸ್ ಮಾಡ್ತಾ ಇಲ್ಲಲ್ಲ, ಹಂಗೆ ಬಟ್ಟೆಗಳು ಇಟ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಅಕ್ಕ ಮೀನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಅಂದರೆ ನಾವು ಅಲ್ಲಿ ಜಾಸ್ತಿ ಮೀನಿಗಿಂತ ಜಾಸ್ತಿ ಚಿಕನ್ ಅಷ್ಟೇ ಯಾವಾಗಾದರೂ ಒಂದು ಸರಿ ತೊಗೊಂಡು ತಿಂತಾ ಇರ್ತೀವಿ ಬೆಂಗಳೂರಲ್ಲಿ. ಫಿಶ್ ಮಾಡೋದು ತುಂಬ ಕಡಿಮೆ, ಅದಕ್ಕೆ ಎಲ್ಲೋದ್ರೂ ಫಿಶ್ ಸಾಂಬಾರೇ ಮಾಡ್ತಾಯಿದ್ರು. ಎಲ್ಲಿ ನೋಡಿದ್ರು ಎಷ್ಟು ಹಸಿರು, ಎಷ್ಟು ಇದು. ಅಂದರೆ ಇವಾಗ ಮಳೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ವಾತಾವರಣ. ಕೆಸ್ಸಿನ ಸೊಪ್ಪು ಅದು ಕೇಳ್ತಾರಲ್ಲ, ಅದರಲ್ಲಿ ಪತ್ರೊಡೆ ಇದು ಮಾಡ್ತಾರಲ್ಲ, ಅದು ಮಾಡ್ಬೋದು. ಏನು ಇದರಲ್ಲಿ ಪಲ್ಯ ಮಾಡ್ತಾರೆ ಎಲ್ಲ ಇಲ್ಲೇ ಇದೆ ನೋಡಿ. ಅಲ್ಲಿ ಮಾವಿನ ಮರ, ತೆಂಗಿನ ಮರ, ಕರ್ಬೇವಿನ ಸೊಪ್ಪು, ಹೂವಿನ ಗಿಡ ಎಲ್ಲ ಏನೇ ಗಿಡಗಳು ಇಲ್ಲೇ ಹಾಕ್ಕೊಂಡಿರ್ತಾರೆ. ಬದನೆಕಾಯಿ, ಅವರೆಕಾಯಿ ಈ ಥರ. ಜೋಳ ಇದೆ ಅಂತ ಜೋಳ ತೊಗೊಂಡು ಬಂದಿದ್ರು, ಅದನ್ನು ಬೇಯಿಸ್ಕೊಡ್ಲು ಅಕ್ಕ. ಹಾಗೆ ತಿಂದ್ವಿ ಅದನ್ನು, ಜೋಳನು. ಹಳ್ಳಿಯಲ್ಲಿ ಎಲ್ಲರ ಮನೆಗೂ ಗ್ಯಾಸ್ ಇದ್ರೂ ಒಲೆ ಅಂತೂ ಇಟ್ಕೊಂಡೇ ಇರ್ತಾರೆ. ಎಲ್ಲರ ಮನೆಗೂ ಒಲೆ ಅಡುಗೆನೇ ಮಾಡಿಸ್ಕೊಂಡೆ. ಫ್ರೈ ರೆಡಿ ಆಯಿತು. ಇನ್ನು ಮಧ್ಯಾಹ್ನದ ಊಟ ಫಿಶ್ ಸಾಂಬಾರು, ಫಿಶ್ ಫ್ರೈ, ರೈಸು, ಒಳ್ಳೆ ಊಟ ಆಯಿತು. ಬೆಳಗ್ಗೆ ತಿಂಡಿ ಅಕ್ಕಿ ರೊಟ್ಟಿ, ಬೆಂಡೆಕಾಯಿ ಪಲ್ಯ ಒಂದು ಮಾಡೋಣ ಅಂತ ನಾನು ಟ್ರೈ ಮಾಡಿದೆ. ನಮ್ಮಕ್ಕ ಮಾಡಿದ್ಲು. ಮನೇಲಿ ನಾವೆಷ್ಟು ಫೋರ್ಸ್ ಮಾಡಿ ತಿನ್ನಿಸ್ತೀವಿ, ಇಲ್ಲಿ ನೋಡಿ ಹೇಗೆ ತಿಂತಾ ಇದ್ದಾರೆ. ಕರಿ 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 ಕರೀರಿ. ಮಳೆ ಬಂದರೆ ಇಲ್ಲಿ ನೋಡ್ಕೊಳ್ತಾ ಕುತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ ನೋಡಿ. ಸಂಜೆ ಮಳೆ ಬರ್ತಾ ಇತ್ತು, ಅಲ್ಲೇ ಬಿಸಿ ಬಿಸಿ ಟೀ ಕುಡಿಯೋಕ್ಕೆ ಎಷ್ಟು ಚೆನ್ನಾಗಿತ್ತು. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.